ಇತ್ತೀಚೆಗೆ ನಮ್ಮ ಜಿಲ್ಲೆನಲ್ಲಿ ಹಾಗೂ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ನೆರೆ ಹಾವಳಿಯಿಂದ ಸುಮಾರು ಕಡೆ ಡ್ಯಾಮೇಜಸ್ ಆಯಿತು. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ಸೀಮಿತವಾಗಿ ಹೇಳಬೇಕಂದ್ರೆ ಮನೆಗಳ ಡ್ಯಾಮೇಜ್ ಪೂರ್ತಿ ಹಾನಿಯಾಗಿರೋ ಮನೆಗಳ ಸಂಖ್ಯೆ ಸರಿಸುಮಾರು 338 ಇತ್ತು. ಅದರ ಪೈಕಿ ನಾವು 231 ಮನೆಗಳಿಗೆ ನಾವು ಈಗಾಗಲೇ ಈ ಪರಿಹಾರ ದುಡ್ಡೇನಿದೆ ಅದನ್ನು ವಿತರಣೆ ಮಾಡಿದ್ದೀವಿ. ಆ್ಯಂಡ್ ಮಿಕ್ಕಿದ್ದ ಈ ಅಮೌಂಟ್ ಏನಿದೆ ಅದನ್ನು ನಾವು ತಹಶೀಲ್ದಾರ್ PD ಅಕೌಂಟಿಗೆ ಜಮೆ ಮಾಡಿದ್ದೀವಿ. ಅವರು ಲಾಸ್ಟ್ ಮಿನಿಟ್ ವೆರಿಫಿಕೇಷನ್ಸ್ ಮಾಡಿಕೊಂಡು ನಿನ್ನೆ ಮೀಟಿಂಗ್ ಮಾಡುವಾಗ ಅವರು ಇನ್ನೊಂದು 3-4 ದಿವಸದ ಒಳಗಡೆ ಮಿಕ್ಕಿದ್ದ ಅಮೌಂಟು ಅವರು ಪೇಮೆಂಟ್ ಮಾಡ್ತಾರೆ ಅಂತ ಅವರು ನನಗೆ ಹೇಳಿದ್ದಾರೆ. ಇಲ್ಲಿ ಮಟ್ಟ ಸರಿಸುಮಾರು 2,71,00,000 ರೂಪಾಯಿ ನಾವು ಪರಿಹಾರ ಧನವನ್ನು ನಾವು ಮನೆ ಹಾನಿಗೆ ಪೂರ್ತಿ ಮನೆ ಹಾನಿ ಸಂಬಂಧಪಟ್ಟಾಗಿ ನಾವು ಆಲ್ರೆಡಿ ವಿತರಣೆ ಮಾಡಿದ್ದೀವಿ. ಇದಲ್ಲದೆ ಭಾಗಶಃ ಹಾನಿಗಳಲ್ಲಿ 50,000 ರೂಪಾಯಿ ಕೊಡೋ ಏನು ನಮ್ಮ ಸರ್ಕಾರದ್ದು ಸ್ಕೀಮ್ ಇದೆ, ಅದರ ಪ್ರಕಾರ ನಮ್ಮಲ್ಲಿ ಡ್ಯಾಮೇಜ್ ಆಗಿರೋ ಎಲ್ಲ ಮನೆಗಳ ಸಂಖ್ಯೆ ಪಾರ್ಷಲಿ ಡ್ಯಾಮೇಜ್ಡ್ 567. ಅದರ ಪೈಕಿ ಈಗಾಗಲೇ ನಾವು 455 ಮನೆಗಳಿಗೆ ಒಟ್ಟು ಸೇರಿ 1,36,00,000 ರೂಪಾಯಿ ನಾವು ಪರಿಹಾರ ದುಡ್ಡನ್ನು ನಾವು ಆಲ್ರೆಡಿ ವಿತರಣೆ ಮಾಡಿದ್ದೀವಿ. ಮಿಕ್ಕಿದ್ದ ವೆರಿಫಿಕೇಷನ್ನು ನಡೀತಾ ಇದೆ. ನನ್ನ ಪ್ರಕಾರ ಇನ್ನೊಂದು ವಾರದ ಒಳಗಡೆ ಈ ಮಿಕ್ಕಿದ್ದ ಪರಿಹಾರ ಅನುದಾನವನ್ನು ನಾವು ವಿತರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇದಲ್ಲದೆ ಮೈನರ್ ಡ್ಯಾಮೇಜಸ್ ಅಂತ ಏನು ಹೇಳ್ತೀವಿ, ಆ ಮೈನರ್ ಡ್ಯಾಮೇಜಸಲ್ಲಿ ನಮ್ಮ ಕಡೆ 323 ಮನೆಗಳಿಗೆ ಮೈನರ್ ಡ್ಯಾಮೇಜಸ್ ಆಯಿತು. ಅದರ ಪೈಕಿ ಆಲ್ರೆಡಿ ನಾವು 257 ಮನೆಗಳಿಗೆ ಸರಿಸುಮಾರು 16 ಲಕ್ಷ ರೂಪಾಯಿ ನಾವು ಪರಿಹಾರ ಧನವನ್ನು ಆಲ್ರೆಡಿ ವಿತರಣೆ ಮಾಡಿದ್ದೀವಿ. ಮಿಕ್ಕಿದ್ದ ಅಮೌಂಟು ನಮ್ಮ ತಹಶೀಲ್ದಾರ್, RI, ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಜಂಟಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನೊಂದು ವಾರದ ಒಳಗಡೆ ಆ ಅಮೌಂಟನ್ನು ನಾವು ಜಮೆ ಮಾಡಿಬಿಟ್ಟು ಅವರ ಅಕೌಂಟ್ಸ್ಗಳಿಗೆ ಬೆನಿಫಿಷರಿ ಅಕೌಂಟಿಗೆ ಆ ಒಂದು ಕೆಲಸನೂ ನಾವು ಮುಕ್ತಾಯ ಮಾಡ್ಕೊಳ್ತೀವಿ. ಎಲ್ಲ ಕಡೆ ಮಳೆಯಿಂದ ನಮ್ಮ ಬೆಳೆ ಹಾನಿ ಆಯಿತು. ಈಗ ಟೋಟಲ್ ಈಗ ನಾವು ಕೊಡುವಾಗ 3 ಲಕ್ಷ ಪೈಕಿ 2 ಭಾಗಗಳಲ್ಲಿ ನಾವು ಕೊಡ್ತೀವಿ. 1,20,000 ರೂಪಾಯಿ ನಾವು SDRF, NDRF ದುಡ್ಡಿಂದ ಕೊಡ್ತೀವಿ. ಮಿಕ್ಕಿದ್ದ ಅಮೌಂಟ್ ನಮ್ಮ ಕ್ಯಾಟಗರಿ ವೈಸ್ ಇರುತ್ತೆ. ಜನರಲ್ ಕ್ಯಾಟಗರಿಗೆ ಇನ್ನೊಂದು 1,20,000 ಮತ್ತು ನಮ್ಮ ಜನರಲ್ ಅದು SC ST ಕ್ಯಾಟಗರೀಸ್ಗೆ 1,80,000 ಎಲ್ಲ ಸೇರಿ 3 ಲಕ್ಷ ರೂಪಾಯಿ ತನಕ ನಾವು ಅದರಲ್ಲಿ ಕೊಡ್ತೀವಿ. ಆ್ಯಂಡ್ ಭಾಗಶಃ ಹಾನಿ ಆಗಿರೋ ಮನೆಗಳಿಗೆ 50,000 ರೂಪಾಯಿ ಕೊಡ್ತೀವಿ. ಆ್ಯಂಡ್ ಪಾರ್ಷಲಿ ಡ್ಯಾಮೇಜ್ ಅಂತ ಏನು ಹೇಳ್ತೀವಿ ಅಂದರೆ 20% ತನಕ ಇರೋ ಡ್ಯಾಮೇಜ್ಗಳನ್ನು 6,500 ರೂಪಾಯಿ SDRF ನಾಮ್ಸ್ ಪ್ರಕಾರ ನಾವು ಕೊಡ್ತೀವಿ. ಅದಲ್ಲದೆ ಈಗ ಬೆಳೆ ಹಾನಿಗೆ ಸಂಬಂಧಪಟ್ಟಾಗಿ ಹೇಳಬೇಕಂದ್ರೆ ಕೃಷಿ ಬೆಳೆಗಳಿಗೆ ನಲ್ಲಿ ನಾವು ಐ ಎಸ್ಟಿಮೇಟ್ ಫಸ್ಟ್ ಮಾಡಿಕೊಂಡು ಒಂದು ವರದಿ ಸಬ್ಮಿಟ್ ಮಾಡಿದ್ದೀವಿ ಆವಾಗಲೇ. ಬಟ್ ನಿರಂತರವಾಗಿ ಮಳೆ ಆಗ್ತಾಯಿತ್ತು. ಅದರಿಂದ ಜಂಟಿ ಸಮೀಕ್ಷೆ ನಮಗೆ ಆವಾಗ ತಕ್ಷಣ ಮಾಡಲಿಕ್ಕೆ ಆಗಲಿಲ್ಲ. ಆ್ಯಂಡ್ ರೂಲ್ ಪ್ರಕಾರನೂ ಏನು ಹೇಳುತ್ತೆ ಅಂದರೆ ನೀರು ಎಲ್ಲೆಲ್ಲಿ ನುಗ್ಗಿರುತ್ತೆ ಅದೆಲ್ಲ ಕಡಿಮೆ ಆದ ನಂತರ ಹೋಗಿ ನಾವು ಬೆಳೆ ಸಮೀಕ್ಷೆ ಮಾಡಬೇಕು ಅಂತ. ಸೊ ಅದರ ಪ್ರಕಾರ ಈಗ ನಾವು ಆ ಬೆಳೆ ಸಮೀಕ್ಷೆನೂ ನಾವು ಮುಕ್ತಾಯ ಮಾಡ್ಕೊಂಡಿದ್ದೀವಿ. ಅದರಂತೆ ನಮ್ಮ ಕಡೆ ಒಟ್ಟು ಸೇರಿ 24,486 ಹೆಕ್ಟೇರ್ ಕೃಷಿ ಬೆಳೆ ಹಾನಿ ಆಗಿದೆ. ಇದನ್ನು ನಾವು ಪ್ರತಿ ಗ್ರಾಮ ಪಂಚಾಯತಲ್ಲಿರ್ಬೋದು ಮತ್ತು ನಮ್ಮ ಕೃಷಿ ಇಲಾಖೆ ಕಚೇರಿಗಳಲ್ಲಿ ನಾವು ಯಾರ್ಯಾರ ಬೆಳೆ ಯಾವ ಸರ್ವೆ ನಂಬರಲ್ಲಿ ಹಾನಿಯಾಗಿದೆ ಅದನ್ನು ಪಟ್ಟಿ ನಾವು ನೋಟಿಸ್ ಬೋರ್ಡ್ ಮೇಲೆ ಹಚ್ಚಿಬಿಟ್ಟು ಒಂದು 7 ದಿವಸದ ಕಾಲಾವಕಾಶ ಆಕ್ಷೇಪಣೆಗಳಿಗೆ ನಾವು ಕೊಟ್ಟಿದ್ದೀವಿ. ಆ ಕಾಲಾವಕಾಶ ನಿನ್ನೆಗೆ ಮುಕ್ತಾಯ ಆಯಿತು. ಇವತ್ತು ಅದು ಈಗ ಫೈನಲ್ ಮಾಡಿಕೊಂಡು ನಾವೆಲ್ಲ ಡೇಟಾ ಎಂಟ್ರಿ ಮಾಡ್ಕೊಂಡಿದ್ದೀವಿ. ಈ ಪ್ರೊಸೀಜರ್ ನಾವು ಫಿನಿಷ್ ಮಾಡಿದ ನಂತರ ಈಗ ನಾವು ಆ ದುಡ್ಡನ್ನು ಡೈರೆಕ್ಟ್ಲಿ ಬೆನಿಫಿಷರಿ ಅಕೌಂಟಿಗೆ DBT ಮುಖಾಂತರ ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಯೂಶಲಿ ಇದರದ್ದು ಪದ್ಧತಿ ಹೆಂಗಿರುತ್ತೆ ಅಂದರೆ ಹಂತವಾಗಿ ನಾವು ಸ್ಟೇಟ್ ಲೆವೆಲಲ್ಲಿ ಅವರು ನಿರ್ಧಾರ ಮಾಡ್ತಾರೆ. ರಿಲೀಸ್ ಬಂದಾಗ ಪರಿಹಾರ ದುಡ್ಡೇನಿದೆ ಅದು ಜಮಾ ಆಗ್ತಾ ಇರುತ್ತೆ. ಅದು ಡೈರೆಕ್ಟ್ ರೈತರ ಅಕೌಂಟಿಗೆ ಜಮಾ ಆಗುತ್ತೆ. ತೋಟಗಾರಿಕೆ ಬೆಳೆಗಳು ಒಂದು ಪಾಯಿಂಟ್ ಇದೆ.
ಅದರಲ್ಲಿ ಟೋಟಲ್ 441.5 ಹೆಕ್ಟೇರ್ ಈಗ ಜಂಟಿ ಸಮೀಕ್ಷೆ ಆದ ನಂತರ ಆಕ್ಷೇಪಣೆಗಳನ್ನೆಲ್ಲ ಕರೆದಿದ ನಂತರ ಫೈನಲ್ ಆಗಿ ಇಷ್ಟು ವಿಸ್ತೀರ್ಣದಲ್ಲಿ ನಮಗೆ ಡ್ಯಾಮೇಜ್ ಆಗಿದೆ ಅಂತ ನಮಗೆ ರಿಪೋರ್ಟಲ್ಲಿ ಬಂದಿದೆ. ಇದಕ್ಕೂ ನಾವು ಆಕ್ಷೇಪಣೆ ಕೇಳಿದ್ವಿ. ಈಗ ಈ ಅಮೌಂಟನ್ನು ನಾವು ಜಮಾ ಮಾಡ್ತೀವಿ. ಮತ್ತೆ ಹೇಳಿ ಏನು? ಹೌದು ಹೌದು ಹಾಂ, ಸೊ ಮಾಡಿದ್ದೀವಿ ನಾವು. ಸೊ ಹಾಂ, ಆ್ಯಕ್ಚುಲಿ ನಾವು ಬೇರೆ ಜಿಲ್ಲೆಗಳಲ್ಲಿನೂ ಈ ರೀತಿಯ ಪದ್ಧತಿ ಇತ್ತು. ಬಟ್ ಈ ಸತಿ ನಾವು ಬೆಳಗಾಂ ಜಿಲ್ಲೆನಲ್ಲಿ ಬಿಕಾಸ್ ವ್ಯಾಪಕವಾಗಿ ಬೆಳೆ ಹಾನಿಯಾಗಿದೆ, ಮಳೆ ಆ್ಯಂಡ್ ತೊಂದರೆಗಳಿರಬಾರ್ದು ರೈತರಿಗೆ ಅಂತ ಹೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಕಂದಾಯ ಸಚಿವರು ಇಬ್ಬರು ನಮಗೆ ಹೇಳಿದರು. ಅದರಂತೆ ನಾವು ಈ ಕೆಲಸವನ್ನು ಮಾಡಿದ್ದೀವಿ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ನೋಟಿಸ್ ಬೋರ್ಡ್ ಮೇಲೆ ಹೆಸರು ಹಾಕಿ ಸರ್ವೆ ನಂಬರ್ ಅಟ್ಲೀಸ್ಟ್ ಹಾಕಿಬಿಟ್ಟು ನಾವು ಅವರ ಕ್ಷೇತ್ರದಲ್ಲಿ ನಾವು ಎಷ್ಟು ಪರಿಹಾರ ಕೊಡಲಿಕ್ಕೆ ಸಾಧ್ಯವಾಗುತ್ತದೆ ಅದನ್ನು ಬಹಳ ಕ್ಲಿಯರಾಗಿ ನಾವು ಅಂಟಿಸಿಬಿಟ್ಟಿದ್ದೀವಿ ಅಲ್ಲಿ. ಸೊ ಅದರಿಂದ ನಮಗೆ ಈ ಸತಿ ಯಾವುದೇ ಪರಿಹಾರಧನ ವಿತರಣೆಯಲ್ಲಿ ಯಾವುದೇ ತೊಂದರೆ ಆಗಲ್ಲ ಅಂತ ನನಗೆ ನಂಬಿಕೆ ಇದೆ. ನನ್ನ ಪ್ರಕಾರ ಈಗ ಬೆಳೆ ಹಾನಿ ನಾವು ನೋಡಿದ್ದೀವಂದರೆ ನಮಗೆ ಒಂದು 35 ಕೋಟಿ ರೂಪಾಯಿ ತನಕ ನಮಗೆ ಹಾನಿ ಆಗಿರ್ಬೋದು. ಅದು ಪ್ರತಿ ರೈತನಿಗೆ ನಾವು 2 ಹೆಕ್ಟೇರ್ಗೆ ಸೀಮಿತವಾಗಿ ಈ ಪರಿಹಾರ ಕೊಡ್ತೀವಿ. ಅದರಲ್ಲಿನೂ ಏನು ಇರಿಗೇಟೆಡ್ ಅನ್ಇರಿಗೇಟೆಡ್ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ ಬೆಲೆಗೆ, ಪ್ರತಿಯೊಂದು ಬೆಲೆಗೆ. ಸೊ ಅದರ ಪ್ರಕಾರ SDRF ನಾರ್ಮ್ಸ್ ಪ್ರಕಾರ, NDRF ನಾರ್ಮ್ಸ್ ಪ್ರಕಾರ ಈ ಒಂದು ಪರಿಹಾರವನ್ನು ಕೊಡ್ತೀವಿ. ಇದೆಲ್ಲ ನಾವು ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಈಗ ಫೈನಾಲಿಟಿಗೆ ಬಂದಿದ್ವಿ. ಈಗ ಬರೀ ನಾವು ಡೇಟಾ ಎಂಟ್ರಿ ಮಾಡಿಬಿಟ್ಟಿದ್ದೀವಿ. ಈಗ ಹಂತ ಹಂತವಾಗಿ ಆ ದುಡ್ಡು ಜಮಾ ಆಗುತ್ತೆ. ಇದು ಅಲ್ಲದೆ ಈಗ ನಾವು ಈ ಸತಿ ಎಲ್ಲ ಕಡೆ ಬೋಟ್ಸ್ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಇನ್ನೂ ನಮಗೆ ಬೋಟ್ಸ್ ಬೇಕು ಅಂತ ಹೇಳಿ, ದೋಣಿಗಳು ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಪತ್ರನೂ ಬರೆದಿದ್ದೀವಿ. ಹಾಗೂ CSR ಅಡಿಯಲ್ಲಿ ಸುಮಾರು ಜನ ಮುಂದೆ ಬಂದಿದ್ದಾರೆ, ನಮಗೆ ಈ ಬೋಟ್ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ. ಅದರಂತೆ ನಾವು ಇನ್ನೊಂದು 15 ಬೋಟು ಕೇಳಿದ್ದೀವಿ ಆ್ಯಂಡ್ ಲೈಫ್ ಜಾಕೆಟ್ಸು ಕೇಳಿದ್ದೀವಿ. ಈ ಥರ ಸಾಮಗ್ರಿ ಏನಿದೆ ಅದನ್ನು ನಾವು ಬೇಡಿಕೆ ಇಟ್ಕೊಂಡಿದ್ದೀವಿ. ಸೊ ಒಂದು 35 ಕೋಟಿ ಇದರಲ್ಲಿರ್ಬೋದು, ಇನ್ನೊಂದು ವಸತಿದು ಸೇರಿ ಇನ್ನೊಂದು 5 ಕೋಟಿ. ಸೊ ನನ್ನ ಪ್ರಕಾರ ಸರಿಸುಮಾರು ಒಂದು 40-45 ಕೋಟಿ ಒಳಗಡೆ ರಸ್ತೆದು ಮತ್ತು ಅಂಗನವಾಡಿದು ಎಲ್ಲ ಸೇರಿ NDRF SDRF ನಾರ್ಮ್ ಪ್ರಕಾರ ಒಂದು 20 ಕೋಟಿ ತನಕ ಹಾನಿಯಾಗಿದೆ. ಅದು ಒಂದು ಬೇರೆ. ಬಟ್ ಅದರಲ್ಲಿ ಏನಿದೆ ಅಂದರೆ ನಾವು ಸ್ವಲ್ಪ ನೋಡಿಕೊಂಡು ಪ್ರಯಾರಿಟೈಸ್ ಮಾಡಿ ಜಿಲ್ಲಾ ಪಂಚಾಯತಿಂದ ಎಲ್ಲೆಲ್ಲಿ ಅನುದಾನ ಅವರು ಹಾಕಿದ್ದಾರೆ, ಹಾಗೂ ರಸ್ತೆಗಳಲ್ಲಿ PWD ಇರ್ಬೋದು, PRED ಇಲಾಖೆ ಇರ್ಬೋದು, ಅವರಿಂದ ಎಷ್ಟು ಅನುದಾನ ಬರ್ತಾ ಇದೆ ಅದನ್ನು ನಾವು ನೋಡಿಕೊಂಡು ಈ ಅಮೌಂಟನ್ನು ನಾವು ರಿಲೀಸ್ ಮಾಡ್ತೀವಿ. ಬಟ್ ನನ್ನ ಪ್ರಕಾರ ಒಂದು 5 ಕೋಟಿಯಿಂದ 10 ಕೋಟಿ ಮಟ್ಟ ನಾವು ಶಾಲೆಗಳಿಗೆ, ಅಂಗನವಾಡಿಗಳಿಗೆ ಹಾಗೂ ರಸ್ತೆಗಳಿಗೆ ನಾವು ಈ ದುಡ್ಡನ್ನು ಕೊಡ್ತೀವಿ. ಮಳೆ ಸ್ವಲ್ಪ ಕಡಿಮೆ ಆಗಬೇಕು, ಇಲ್ಲಾಂದರೆ ರಿಪೇರಿ ಮಾಡಲಿಕ್ಕೆ ಆಗಲ್ಲ. ಯಾವಾಗಲೂ ಅದೇ ಕಂಪ್ಲೇಂಟ್ ಇರುತ್ತೆ, ಮಳೆ ಇದ್ದಾಗ ನಾವು ಸ್ವಲ್ಪ ರಿಪೇರಿ ಮಾಡ್ತೀವಿ ಬಟ್ ಅದು ಚೆನ್ನಾಗಿ ಆಗಲ್ಲ ಅಂತ ಹೇಳಿ ಮತ್ತೆ ಅದೆಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಪ್ರಕಾರ ಇನ್ನೊಂದು ಮುಂದಿನ ತಿಂಗಳ ಒಳಗಡೆ ಆ ದುಡ್ಡು ಉಪಯೋಗ ಮಾಡಿಕೊಂಡು ಎಲ್ಲ ಇಲಾಖಾವಾರು ಅವ್ರ ಕೆಲಸನ ಮಾಡ್ತಾರೆ.